ಎಕ್ಸಾಮ್ ರಿಸಲ್ಟ್ ಬಂತು ಕಣಮ್ಮ. ನಾನು ಹುಡ್ದಾರಕ್ಕೆ ಹಾಕೊಂಡ್ಬಿಡ ಹಲ್ಕಟ್ ಸ್ವಾಮಿ ಕರಿವಡೆ ಚೆನ್ನಾಗಿ ಕರಿವಡೆ ಅಲ್ಲೆಲ್ಲ ಬಿಚಾಪುಟ ಅಲ್ಲಿ ಕರಿತೀನಿ. ಡಾರ್ಲಿಂಗ್ ಗುಡ್ ಮಾರ್ನಿಂಗ್. ಯಾಪಾ ಬೆಳಗಿನ ಜಾವ ಮೊಟ್ಟೆ ಮತ್ತೆ ಇಡ್ಲಿ ತಿಂಡಿ ಜೊತೆಗೆ ಇದಿಷ್ಟು ತಿನ್ಕೋಯ್ತಿ. ನಮ್ಮಮ್ಮ ಏರಿಸ್ತಾರೆ. ನಮ್ಮಮ್ಮ ಇಲ್ಲಿ ನೋಡಿ ಸಾಂಬಾರು ಒಳಿಕೆ ಮಾವಿನ ಹಣ್ಣು ಹಾಕ ತಿಂತಾ ಇರೋದು. ಯಾವ ಎಟ್ಟು ಬಂದಿದ್ದ ಮಾವಿನ ಹಣ್ಣು ಊಟದಕ್ಕೆ ನೆಂಚ್ಕೊಂಡು ತಿಂತಾರ. ಅಲ್ಲ ಅಂದ್ಬಿಟ್ಟು ಸಾರು ಒಳಗೆ ಕಲ್ಸ್ಕೊ ತಿಂತಾರದೇನು ಅನ್ನುವ. ಆಮೇಲೆ ಇಲ್ಲಿ ನೋಡಿ ಭಂಡಾರ ತಿಂತದೆ ನಮ್ಮಮ್ಮ. ಇನ್ನೂ ದಪ್ಪ ಇದೆ ನೀನು. ಭಂಡಾರ ತಿನ್ಬಾರ್ದು, ಎಗ್ ವೈಟ್ ತಿನ್ನೋರಿ. ಎಸ್ ಬನ್ನಿ ಇವಾಗ ಕಾಲೇಜ್ ಹೋಗುವ. ಬ್ರೋ ಗುಡ್ ಮಾರ್ನಿಂಗ್. ಎಲ್ಲಿ ಹೋಯ್ತಿದ್ದೀರಾ? ಜ್ಞಾನವೇ ಬರಲ್ವಾ? ಓಹೋ ಗುರು ಅಲ್ಲ ಸರ್ ಇವಾಗ ನಡನವಾ? ಅಯ್ಯೋ ನಡನ ಗುರು. ಬರೀ ನಾಟಕ ಕಮ್ಚ್ಕೋ. ನಿಜನಾ ಗುರು? ನಡನ ಕೆರಡು ತಿನ್ನಿ ಗುರು, ಸೇಫ್ ತಿನ್ನಿ ಗುರು. ಏನು ಕರ್ಕೊ ತೋರಿಸೋದಿಲ್ಲ ಏನಿಲ್ಲ. ಬಾ ಗುರು ತೋರಿಸ್ಕೊಡ್ತೀನಿ. ಮೂರು ದಿವಸಕ್ಕೂ ನಡನ. ನೀ ತಿಂಗಳಿಗೆ ಎಲ್ರು ಒಂದು ವಾರ ಇಲ್ಲ ಅಂದ್ರೆ ತಿಂಗಳಲ್ಲಿ ಎಲ್ರು 30 ದಿವಸ ಮನೇಲಿ ಇದ್ರೆ ನೀನು ಒಂದು 25 ದಿವಸ ಆಸ್ಪತ್ರೆಲಿ ಇರ್ತೀಯ. ಯಾಕೆ ಗುರು ಹಂಗೆ ನೀನು? ಗುರು ನಂಗರ್ದ ನಿಂಗರ್ದ ಸೇಬ್ ಗುರು. ನಮ್ಮ ದೊಡ್ಡಪ್ಪಂಗರ್ದ ಸೇಬು, ನಂಗರ್ದ ಸೇಬು. ನೆಕ್ಸ್ಟ್ ಬನ್ನಿ ಸೇಬ್ ತಿನ್ಕೊಂಡು ಕಾಲೇಜ್ಗೆ ವಿಜಿ ವೇಟ್ ಮಾಡ್ತಾನೆ. ಮಾಮು ಮಾಮು ಸೈಲೆಂಟ್. ಏನ್ ಮಾಮು ಸಮಾಚಾರ? ಏನ್ ಮಾವ? ಅಯ್ಯೋ ಬಾ ಮಾವ ನಿನ್ನಿಲ್ಲ ಅಂತ ಗೋವಾ ಕರ್ಕೊಂಡೈತಿ ಬಿಡು. ಮತ್ತೆ ಪಿತ್ತೂರ್ಗೆ ಹೋಗ ಮಧ್ಯ ನಮ್ಮ ಮತ್ತೆ ದೇವಸ್ಥಾನಕ್ಕೆ ಹೋಯ್ತವ್ರೆ. ನಾವು ಹೋಯ್ತು ಆನ್ ದಿವ್ಯ ಹಂಗೆ ಡ್ರಾಪ್ ಮಾಡ್ಬಿಟ್ಟು ಹೋಗೋದು. ಎಲ್ಲಿ ಮಾತು ಕಲಿತಾ ಅಂತೀನಿ ನನ್ ಮಗ. ಅಯ್ಯೋ ಶಿವನೇ, ನಮ್ಮನೇಲಿ ಯಾರು ಕಲ್ತಿಲ್ಲ ಇವನಂಗ. ಅಯ್ಯೋ ಒಂದೊಂದ್ ಮಾತ್ ನಾವು ಒಂದ್ ಸೆಕೆಂಡ್ ಯೋಚನೆ ಮಾಡ್ಬಿಟ್ಟು ಮಾತಾಡ್ತಾನೆ. ಯಾರು ಕೀಳ್ ನುಂಡಿಲಿ ಒಬ್ರ ಅದು ಎಣ್ಣೆಕ್ಳು ಮುಂದೆ ಮಾತ್ರ ಬರೋದಂತ ಮಾತುಗಳೆಲ್ಲ. ಈಚೆಗೆ ಸೈಲೆಂಟ್ ಆಗಿ ಒಬ್ರು ಇದ್ದಾನ ಇಲ್ವಾ ಲೆಕ್ಕದಲ್ಲಿ ರೂಮಲ್ಲಿ ಇರ್ತಾನ ಹೋಯ್ತಾನ ಅಷ್ಟೇ. ಅಂದ್ರೆ ಭಾರಿ ಇಷ್ಟ ನಂಗೆ. ನಮ್ಮೂರಲ್ಲಿ ಯಾರನ್ನು ಇಷ್ಟಪಡಲ್ಲ ಬಿಡು ನೀನು. ಸಿಟಿ ಹುಡುಗಿರಬೇಕು ಅಂತಾನೆ. ಹುಡುಗಿರು ಸಿಟಿ ಭಾಷೆ ಮಾತಾಡೋದ್ ಕಳಮ್ಮ. ಸಿಟಿ ಹೋಗಿದ ತಕ್ಷಣ ಹಳ್ಳಿ ಐಕ್ಳು ಆಗು ಅಂದ್ರೆ ಆಗಲ್ಲ ಅಂತಾನಲ್ಲಪ್ಪ. ಹುಡುಗಿ ತಡ್ಕೊಂಡ್ರೆ ತಡಕ್ತಾರ ಕಳ ನಮ್ಮವ್ವ. ನಾನು ಹೇಳ್ತಾ ಇದ್ದಪ್ಪ ಅವಳೆ ಅಂತ ನಿಮ್ಮ ಅಪ್ಪನ 22 ವರ್ಷಕ್ಕೆ ಮದುವೆ ಆಗಿತ್ತು, ನಿಮ್ಗೆ 23 ಆಗಿದ್ರು ಆಗಿಲ್ಲ ಅಂತ ಅಡ್ಕಿ ತೋರಿಸ್ತೀನಿ ಕಣಪ್ಪ. ಹಳ್ಳಿ ಹುಡುಗಿ ಆಗ್ಬೇಕು ನೀನ್ ಎಂತ ಒಳ್ಳೆ ತೋರ್ಸಿದ್ರ ಇವನ್ ಲೆವೆಲ್ ಸೂಟ್ ಆಗ್ಬೇಕು ಅವಳು. ಒಳ್ಳೆ ಫಿಗರ್ ಆಗಿರ್ಬೇಕು. ಹಂಗೆ ಹೊಂಟೈತಲ್ಲ ಈಗ ಫಿಗರ್ಗಳು. ಇನ್ನೊಂದಾಗಲ್ಲ ಬರೋರ್ ಬದ್ದಾರ್ಲಿ. ನಾವ್ ಆತರ ಆಗಲ್ಲ ಕಣಪ್ಪ, ಆಗಲ್ಲ. ನನ್ಗಾಗಲ್ಲ ಆತರ. ಕಾಲ ಹಂಗೆ ಕಣ ಇರೋದೀಗ. ಏನಾರು ಅವಳು ನಿಮ್ಮ ಅಪ್ಪ ಅಮ್ಮನ ಜೊತೆ ಇರೋದ್ ಬೇಡ, ನಾನ್ ನೀನ್ ಸಪ್ರೇಟ್ ಇರೋ ಸೂಪರ್ ಫಿಗರ್ ಆಗಿರ್ತಾಳ. ಏನ್ ಮಾಡಿಯ ಒಂದು ಸ್ಪಾಟ್ ಅಲ್ಲೇ ಕಳಿಸ್ಬಿಡ್ತೀನಿ. ಅವಳೆ ಕಳಿಸ್ತೀನಿ, ಅಪ್ಪ ಅವಳೆ ಕಳಿಸ್ಬಿಡ್ತೀನಿ. ಇಲ್ಲ ಕಣಪ್ಪ, ನಮ್ಗ ಆತರ ಬೇಡ. ಬರೋಳ ಜೊತೆಲಿ ಚೆನ್ನಾಗಿರ್ಲಿ. ನಾವು ಹೊಲದಲ್ಲಿ ಮನ ಕಟ್ಕೊಂಡಿವಿ. ಫಾಮೋಸ್ ಕಳಿಸ್ತೀಯೇನು? ಹೋಯ್ತಿವಿ ನಾವೇ ಸರ್. ಕರೀನ ಮತ್ತೆ ನಮ್ಮ ಕರಿನ ನಿಲ್ಸ್ಬಿಟ್ಟು ನಮ್ಮ ಕರಿಗಿನ ಒಳಗೆ ಕುಣಿಸ್ಬಿಟ್ಟು ನನ್ನ ಕಾಲೇಜ್ದಾಗ ಬಂದು ಇವಾಗ ಕ್ಲಾಸ್ ಅಟೆಂಡ್ ಮಾಡಕ್ ಹೋಗುವ. ಹಿಂದೆ ಕ್ಲಾಸ್ದಾಗೆ ಮಿಸ್ ಆಲ್ರೆಡಿ ಪಾಠ ಮಾಡ್ತಾರೆ. ಇರಲೇ ಯಾಕ್ಲಾ ಗೈಸ್ ಪ್ರಾಪರ್ಟಿ ಲಾ ಪೇಪರ್ ಕೊಟ್ಟರು. ಈಗ ನನ್ನ ಮಗಂದು 1, ನಂದು 2. ಹೌದಣ್ಣ ನಿಮ್ದೆಷ್ಟು ಮಾರ್ಕ್ಸು? ನಿಂದ ನಿಜ? ಅಂತ ಮಿತ್ರ ದ್ರೋಹಿ ಅಂದ್ರೆ 8 ತಗೊಂಡವ್ರೆ. ನಂದು ಇಸ್ರೋಡ್ 1, ನಂದು 2. ಕ್ಲಾಸ್ ಎಲ್ಲ ಮುಗೀತು, ಅಷ್ಟೇ ಇದ್ದಿದ್ದು ಕ್ಲಾಸು. ಹೋಗ ಬರೋ ಎಣ್ಣೆಕ್ಳು ಹಿಂಗ್ ನೋಡ್ಕೊಂಡು ಹೋದ್ಗಳ. ಯಾರು ಮಾತಾಡ್ಸ್ರಿ ಎಣ್ಣೆಕ್ಳು? ಅಲ್ಲಿ ನೋಡಿ ಗೈಸ್, ಅಲ್ಲಿ ನೋಡಿ ಯಾರು ಬರ್ತಾ ಇದ್ರೆ ಹೆಂಗ್ ಬುಕ್ ನೋಡ್ತಾನೆ ಇವಾಗ. ಅಲ್ಲಿ ನೋಡಿ ನಮ್ಮ ಕ್ಲಾಸ್ ಅವರು. ಮಧ್ಯಾಹ್ನ ಊಟ ಮುದ್ದೆ, ಚಿಕನ್ನು, ಮೊಟ್ಟೆ. ನಿಮ್ ಡ್ಯಾಡಿ ಹೆಸರು ನಿನಗ್ ಬಂದಿರೋದಾ? ಕಾಪಿ ಗೋಪಿ ಅಂತ. ನೀನ್ ಗೋಪಾಲ. ನಿನ್ ಪೆಟ್ ನೇಮ್ ಏನ್ ಹೇಳೋ ಇವತ್ತಿಂದ? ಇವತ್ತು ನಿಂಗೆ ಚಾನ್ಸ್ ಕೊಡ್ತೀನಿ, ಏನಾರು ಕರ್ಕೋ. ನೀನ್ ರೇಗಿಸಲ್ಲ. ಹಲ್ಕಟ್ ಸ್ವಾಮಿ.
ಕರಿವಡೆ 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 ಕರಿ ಏನ್ ಬೇಕ್ರಿ ಗೈಸ್ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನನಗೋಸ್ಕರ ಪೆಟ್ ನೇಮ್ ಹೇಳ್ಕೊಟ್ಟಿದ್ದೀರಾ, ಇನ್ನೂ ಹೇಳ್ಕೊಡಿ, ಇನ್ನೂ ಕರಿತೀನಿ ನಾನು. ಕರಿವಡೆ ಕರಿವಡೆ ಹಲ್ಕಟ್ ಸ್ವಾಮಿ. ಅವ್ರು ಇನ್ನೂ ಏನೋ ಹೇಳೋದಲ್ಲ ಶರತ್, ಏನು ಸ್ಕೆಲಿಟನ್, ಹೇಳ್ಕೊಳ್ಳ ಮೂಳೆ ಇಲ್ದಿರೋ ಮನುಷ್ಯ. ಗೈಸ್ ಇವಾಗ ಆಂದಿವೆ ಅಲ್ಲ ಹಂಗೆ ಈ ಊರಿಗೆ ಈ ಮಾದೇವ್ ಅಕ್ಕಂಗೆ ಜೂಡಿಯೋದಲ್ಲಿ ಲೋಪ್ಲಿ. ಲಿಪ್ಟಿಕ್ ತಗೋಬೇಕಂತೆ. ಲವ್ ವಿಜಿ ನೀನು ಅನ್ಬೇಡ ಇರು, ನಾನು ಬೇರೆ ಹೆಸರಿಂದ ಕರಿತೀನಿ ಅವಾಗ ಆಯ್ತಾ. ಅರೆ ನಾನು ಕರ್ದೇ ಇಲ್ಲ, ನಾನು ಆಮೇಲೆ ಕರೆಕ್ಟ್ ನಿಂತ್ರ ಇದಲ್ವೇ ನಾನು ರೆಡಿ ಮಾಡ್ಕೊಂಡು ಎಂತ ಹೆಸರು ಕರೀತೀನಿ ಹೇಳು. ಫಸ್ಟ್ ನಿಂದು ಸ್ಟಾರ್ಟಿಂಗ್ ನೇಮಿಂದ ಕರೆಯೋಣ, ಕಾಪಿ ಗೋಪಿಯಿಂದ ಆಯ್ತಾ. ಕಾಪಿ ಗೋಪಿ ಒಂದು ಕಾಪಿ ಗೋಪಿ ಒಂದೇ ಸಲ ಎಂತ ಚೇಳ್ಸ್ ಅಂದ್ರೆ ಹೇಳಿ ನೆಕ್ಸ್ಟ್. ಕರಿವಡೆ ನೀ ದೊಡ್ಡ ಸೆಡೆ, ಕರಿವಡೆ ಸೆಡೆ, ದೊಡ್ಡ ಸೆಡೆ, ಕರಿ ಸೆಡೆ, ನೀ ಬೆಳಿ ಸೆಡೆ, ನೀ ಬೆಳಿ ಸೆಡೆ. ಆಮೇಲೆ ಇನ್ನೊಂದೇನೋ ಕಮೆಂಟ್ ಹಾಕಿದ್ದೇನೆ ಸ್ಕೆಲಿಟನ್ ಎಲ್ಲ ಸ್ಕೆಲಿಟನ್ ಬೇಡ ಚೆನ್ನಾಯ್ತದ. ಹಲ್ಕಟ್ ಸ್ವಾಮಿ, ಅವನ್ ಗೋಪಾಲ್ ಸ್ವಾಮಿ, ನೀನ್ ಹಲ್ಕಟ್ ಸ್ವಾಮಿ. ಅಲ್ಲ ನೀವಪ್ಪ ಇವರಪ್ಪ ಗೋಪಾಲ್ ಸ್ವಾಮಿನಾ? ಗೋವಿಂದ ಅಂತ. ಗೋವಿಂದ, ಇವನು ಗೋಪಾಲ್ ಸ್ವಾಮಿ. ಲವ್ ಹಲ್ಕಟ್ ಸ್ವಾಮಿ ಎಲ್ಲ ಕರಿವಡೆನೆ ಚೆನ್ನಾಗೈತೆ. ಇದೆಲ್ಲ ನೀವು ಕೊಟ್ಟಿರೋ ಹೆಸರುಗಳು, ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರಲ್ಲ ಅದೇ ಕಡೆ ಕರೀತಾರಲ್ಲ. ತಡ್ಕಕ್ಕಾಗಲ್ಲ, ಬೇರೆಯವ್ರದ್ದು ಹೇಳಿದ್ರೆ ಕಾಪಿ ಮಾಡ್ತಾ ಇದೆ. ನಂತರ ಒಂದು ಓನ್ ಬ್ರ್ಯಾಂಡ್ ಆಗಿ ರೆಡಿ ಮಾಡು ನೀನೆ. ಬ್ರ್ಯಾಂಡ್ ಆಗಿ ಮಾಡಾಯ್ತಲ್ಲ ಕಾಪಿ. ವಡೆ ಲವ್ ವಡೆ ಕರಿ ವಡೆ ವಡೆ ಕರಿ ವಡೆ. ಇವಾಗ ಜೂಡಿಯೋಗೆ ಬಂದವಿ. ಜೂಡಿಯೋಗೆ ನೀವು ಶಾಪಿಂಗ್ ಮಾಡೋದಾ? ವಿಜಿಗೆ ಒಂದು ಶರ್ಟ್ ಕೊಡ್ಸಾರಂತೆ ಮಾದೇವಕ್ ಅವರು. ವಿಜಿ ಇದು ಎಂತ ಅವಮಾನ ನೋಡ್ಲ, ಎಂತ ಅವಮಾನನು. ಬಟ್ಟೆ ಸೇಲ್ ಮಾಡ್ಕೋಬೋದವ್ರೆ. ಓಡ್ಬಿಡು ವಿಜಿ ಬತ್ತಿದಂಗೆ ಓದೆ 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 ಎಷ್ಟು ಚೆನ್ನಾಗಿವಳು. ಜಿ ಫೋನಲ್ಲಿ ನಿಸರ್ಗ ಅವ್ರ ಹೆಸರನ್ನ ಏನಂತ ನಿಲ್ಸವನೆ ಅಂದ್ರೆ ನೋಡಿ, ಲೂಸ್ ಮುದವಿ. ನಾನು ಈ ಹೆಣ್ಣು ಹಿಂಗ್ ನಿಲ್ಸ್ಕೊಂಡದೆ ಟ್ರಾನ್ಸಿ ಅಂತ. ಏನಕ್ಕೆ ಹಿಂಗ್ ನಿಲ್ಸಿರೋದು? ಟ್ರಾನ್ಸಿ ಅಂದ್ರೆ ಮೀನಿಂಗ್ ಗೊತ್ತಾಗಬೇಕಾ? ವಿಜಿನೇ ಕೇಳಿ ಮೀನಿಂಗು, ಟ್ರಾನ್ಸಿ ಮೀನಿಂಗ್ ಏನೋ. ಟ್ರಾನ್ಸಿ ಅಂದ್ರೆ ಅಲ್ಲಿ ನೋಡಿ, ಅಲ್ಲೂ ಯಾವ್ದೋ ಹುಡುಗಿ ತಡಕ್ತವ್ರು ಬ್ಯಾಕ್ ಬಂದ್ಬಿಟ್ಟ. ಜೀವನ ಪೂರ್ತಿ ಕುತ್ಕೊಳ್ಳೋದು, ಯಾರು ರಿಕ್ವೆಸ್ಟ್ ಕಳ್ಸಿದಾರೆ ಯಾರು ಚೆನ್ನಾಗವ್ರೆ ಅಂತ ನೋಡೋದು. ಬ್ಲ್ಯಾಕಿ ಕರಿವಡೆ ಸಡೆ ಕರಿ ಸಡೆ. ವಿಜಯ್ ನಿನ್ ಕಡೆ ಬುಳ್ಳ ಒಂದೊಂದಾಗೆ. ಥ್ಯಾಂಕ್ ಯು ಸೋ ಮಚ್. ಯಾರು ಹೇಳ್ಕೊಟ್ಟಿರೋದು ಈ ವರ್ಡ್ ಹೇಳಿದ ತಕ್ಷಣ ವಿಜಯ್ ಏನ್ ಈ ರೇಂಜ್ ಸೈಲೆಂಟ್ ಆಗ್ಬಿಟ್ಟಿದ್ಯಾ? ಎಷ್ಟು ಬ್ಲಾಸ್ಟ್ ಆಯ್ತು ಗೊತ್ತಾ? ವಡೆ ಕರಿ ವಡೆ ಅಂತಿದ್ರೆ ಇವಾಗ ಫಸ್ಟ್ ತಾಯಿ ಕರಿ ವಡೆ. ಇವೆಣ್ಣು ಅಪ್ಪಿ ತಪ್ಪಿ ಎಣ್ಣಾಗ್ಬಿಟ್ಟಿರೋದ್ ಕಳ ನಿಜಲ್ವೇ. ನಾನು ಯಾರು ಮಾತಾಡ್ಸ್ತಿದ್ದೀನ? ಸಿಸ್ಟರ್ ಮತ್ತೆ ನಿಸರ್ಗ ಅವ್ರು ಮಾತಾಡ್ತಾರೆ. ಟ್ರಾನ್ಸಿ ಅಂತ ನಾನು ಏನೋ ಕಟ್ಟಿದಾಗ ಹೇಳೋದೀಗ. ಇದಕ್ಕೆ ಬೇರೆ ರೇಕ್ಸ್ ನಾನು ಸೈಡಲ್ಲಿ ನೀನ್ ಬೆಳೆ ಟ್ರಾನ್ಸಿ. ನೀವೇನಾರು ಹೇಳ್ರಿ ವಿಜಿಗೆ. ಅದೊಂದು ಊಟಿ ನೀನ್ ಹೇಳಕತ್ತ ಒಡೆ ಸೆಡೆ ಒಡೆ ಸೆಡೆ. ಇವೆಣ್ಣು ಹೋಯ್ತಾ? ತೊಲಗು ತೊಲಗು ತೊಲಗು, ನೀನು ಬೇಗ ತೊಲಗು, ಇನ್ನು ಮುಂದೆ ಬರಲೇಬೇಡ ನನ್ನ ಕಾರಿಗೆ. ವಿಜಿ ಬಾಯ್ ಹೇಳ. ಬಾಯ್ 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 ಗುಡ್ ಬಾಯ್. ಟ್ರಾನ್ಸಿ ಕರಿ ವಡೆ ಹೋಗಲೇ ದೊಡ್ಡ ಸೆಡೆ. ನಿಸರ್ಗ ಅವರು ಇಲ್ಲೇ ಹಾಸ್ಪಿಟ್ಲ್ ತಗೊಳ್ಕದವ್ರೆ. ಅವ್ರ ಫ್ಯಾಮಿಲಿ ಮೆಂಬರ್ಗೆ ಏನೋ ಒಂದು ಆಪರೇಷನ್ ಆಗಿ ಪಾಪ ಅಲ್ಲವ್ರೆ ಅವರು. ವಿಜಿ ಇಷ್ಟು ನೋವಲ್ಲಿರೋ ಹುಡುಗಿಗೆ ಎಷ್ಟು ನೋವು ಕೊಡ್ತಾವ್ರೆ ಅಂದ್ರೆ. ಸರಿ ಹುಷಾರು, ಬಾಯ್ ಬಾಯ್, ಟೇಕ್ ಕೇರ್. ನಿಸರ್ಗ ಅವರೇ ಬಾಯ್ ಬಾಯ್. ಹಾಸ್ಪಿಟಲ್ ಮೋಸ್ಟ್ಲಿ ಬಾಯ್ ಬಾಯ್. ಏನ್ ಬಿಡ್ತು ಅನ್ನೋ ಕೇಳುವ. ಗೌರ್ಮೆಂಟ್ ಆವಾಗ ನಾ ಬಂದೋಲ್ಲ ಅಲ್ಲಿ ಕಿರಿಬೇಕು ಹಿಂಗ. ಅಲ್ಲೆಲ್ಲ ಬಿಚ್ಚಾಕ್ಬಿಟ್ಟು ಅಲ್ಲಿ ಕಿರಿತೀನಿ. ಒರಿಜಿನಲ್ ಹಾಕಿಸ್ಕೊಂಡು ನಿಂಗೋಸ್ಕರ ಬಿಚ್ಚಿ ಮಡಗ್ಬಿಟ್ಟು ಅಲ್ಲಿ ಕಿರಿತೀನಿ. ಮನಗಿದ್ಯಾ? ಕರಿ ವಡೆ ಹಿಂಗಿದ್ಯಾ? ಲೋನ್ಗೆಲ್ಲ ಆಡ್ಬೇಡಿ. ಅದಕ್ಕೆ ನಿನಗೆ ಒಳ್ಳೆ ಹೆಸರು ಇಟ್ಟಿರೋದವ್ರು ಹಲ್ಕಟ್ ಸ್ವಾಮಿ ಅಂತ. ಹಲ್ಕಟ್ ಸ್ವಾಮಿ ಕರಿ ಸ್ವಾಮಿ.
ಹಾಕ್ಬಿಟ್ಟು ಏನ್ ಮಾಡ್ಕೊಂಡ್ರು ನನ್ನ ನಾನು ನಿಂತಾರ ಇಲ್ಲಿ ಇನ್ನೊಂದ್ಸಲ ಕರಿಬೇಡಿ ಗೈಸ್ ಅನ್ನಲ್ವಲ್ಲ ನಾನು ಕರಿ ಅಂತ ಹೇಳ್ತೀನಿ ನನಗೆ ಕೆಡ್ಸ್ಕೊಳ್ಳಲ್ಲ ಕಮೆಂಟಿಗೆ ಹೋಗ್ಬಿಟ್ಟು ಹಾಕಿ ಹಲ್ಕಟ್ ಸ್ವಾಮಿ ಕರಿವಡೆ ಅಂತ ನಾನು ಹೇಳ್ತೇನೆ ನಾನು ಕಮೆಂಟ್ ಹಾಕ್ತೀನಿ ನೀನೇನಂಗನು ಹಾಕಿ 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 ಮದೇವಕ್ಕ ಹಾಕಿ ಮದೇವಕ್ಕ ಎಲ್ರಿಗೂ ಗೊತ್ತಾಗೈತದ ಇವಾಗ ಇವಾಗ ಖುಷಿ ಕಳ ಅವಳಿಗೆ ಈ ರೆಡ್ ಕಲರ್ದು ರೆಡ್ ಬಟ್ಟೆದು ಸ್ಟೋರಿ ಹಾಕಿದ್ರಲ್ಲ ಟ್ಯಾಗ್ ಮಾಡ್ಬಿಟ್ಟು ಮಾದೇವಕ್ಕ ಅಂತ ಕಮೆಂಟ್ ಹಾಕ್ತಾರೆ ಮಾದೇವಕ್ಕ ಅನ್ನೋದೆಲ್ಲ ಉದ್ರು ಬಿಟ್ಟಿದ್ದು ಹಂಗೆ ಏನ್ ಆಡ್ತಿರೋ ನೀ ಒಟ್ಟಿಗೆ ಹೋಗಿ ಕ್ರಿಕೆಟ್ ಆಡ್ಬೇಕು ಕ್ರಿಕೆಟ್ ಬ್ಯಾಟ್ ತಂದವ್ರೆ ಐಕ್ಳುಗಳು ಹೊಸ ಬ್ಯಾಟ್ಗಳ ನಮ್ ಜಿನ್ನಳ್ಳಿ ಎತ್ಕೊ ಬಂದವನೆ ಹೊಸ ಬ್ಯಾಟ್ಗಳ ಎಲ್ಲ ಐಕ್ಳುಗಳು 100 ರೂಪಾಯಿ ಹಾಕ್ಬಿಟ್ಟು ತಂದಿರೋದು ಬ್ಯಾಟ ಕ್ರಿಕೆಟ್ ಆಡಬೇಕು ಮತ್ತೆ ನನ್ನ ರಿಸಲ್ಟ್ ಬಂದದಲ್ಲ ಇಂಟರ್ನಲ್ಸ್ ರಿಸಲ್ಟು ಅದು ನಮ್ಮ ಅಪ್ಪಂಗೆ ಹೇಳ್ತೀನಿ ಅಪ್ಪ ಒಂದು ಸಬ್ಜೆಕ್ಟಲ್ಲಿ 4 ಇನ್ನೊಂದು ಸಬ್ಜೆಕ್ಟಲ್ಲಿ 1 ಇಲ್ಲ ಇನ್ನೊಂದು ಸಬ್ಜೆಕ್ಟಲ್ಲಿ 2 ಅಂತ ನಮ್ಮ ಅಪ್ಪ ಅಮ್ಮನ ರಿಯಾಕ್ಷನ್ ನೋಡೋದು ವಿಜಿ ನಂದು ರಿಸಲ್ಟ್ ಗೊತ್ತಗಳ ಎಕ್ಸಾಮ್ ನಿಜ ರ್ಯಾಂಕ್ ಅಲ್ಲಿ ಪಾಸ್ ಆಗಿದೆ ಒಂದ್ರಲ್ಲಿ 2 ಇನ್ನೊಂದ್ರಲ್ಲಿ 4 ಮುಚ್ಚ ಈ ಸಲ 1 ಕಳವು ಕರಗೋಗನ ಬರ್ದೆ ಕರಗೋಗನ ಎಲ್ಲ ಗೈಸ್ ಇವತ್ತು ಆದ್ರೂ ವಿಜಿ ಮಂಕ ಅದ ಅನ್ಕೊಳ್ಳಿ ನಿಸರ್ಗರು ಎಕ್ಸೋದ್ಕೆ ಮಾತಾಡ್ತಿಲ್ಲ ಇಲ್ಲ ನೀನು ಹೊಸ್ದಾಗಿ ರೆಡಿ ಮಾಡ್ಕೋವಲ್ಲ ವಿಜಯ್ ನಿಜ ಕಾಂಪಿಟೇಷನ್ ಬಿಟ್ಬಿಡೋ ಒಂದ್ಸತಿ ಗೈಸ್ ಒಂದು ರೇಕ್ಸೋ ಕಾಂಪಿಟೇಷನ್ ಬಿಡವ ಅಂತ ಹೊಸ್ದಾಗಿ ಏನೇನು ಇರ್ತದೆ ಹೆಸರುಗಳು ಇಟ್ಕೊಳ್ಳೋದು ವಿಜಯ್ ಮಾಡವ ತರ ಕಾಂಪಿಟೇಷನ್ ಯಾರು ಅಂದ್ರೆ ಯಾರು ಸಾಕು ಅಂತ ಇವಾಗ ನಿಸರ್ಗ ಅವರು ಇಲ್ಲ ನೀನು ಇಬ್ರಲ್ಲಿ ಯಾರು ಒಬ್ರು ಸಾಕಾಯ್ತು ಅಂದಾಗ ಅವ್ರು ಗೆದ್ದವ್ರು ವಿನ್ನರ್ ಆಯ್ತಾರೆ ಸಾಕು ಅಂತ ಹೇಳಿದವ್ರು ಲೂಸರು ಇನ್ನು ರೇಗ್ಸೋದಿದ್ರೆ ಇನ್ನು ರೇಗ್ಸೋ ಅನ್ನೋದಿದ್ರೆ ಅವರು ವಿನ್ನರ್ ಆಯ್ತಾರೆ ಓಕೆನಾ ಆ ತರ ಸಾಕು ಅಂದವ್ರು ಸೋತ್ರಂಗೆ ಗೆದ್ದಿರೋರ್ಗೆ ಏನಾದ್ರು ಪ್ರೈಸ್ ಇರ್ತದೆ ಮಾಡವ ನಾನು ಪ್ರೈಸ್ ಕೊಡ್ತೀನಿ ನಿಜ ಪ್ರೈಸ್ ಕೊಡ್ತೀನಿ ಸೀರಿಯಸ್ ಆಗಿ ಪ್ರೈಸ್ ಕೊಡ್ತೀನಿ ಓಕೆನಾ ಈ ತರ ಗೈಸ್ ಈ ತರ ಚಾಲೆಂಜ್ ಬೇಕಾ ಬೇಡ ಅಂತ ಅನ್ಬಿಟ್ಟು ಕಮೆಂಟ್ ಮಾಡಿ ಒಂದ್ ಮಾಡ್ಬಿಡೋ ಇದು ಡಿಫ್ರೆಂಟ್ ಚಾಲೆಂಜ್ ಇದು ಗೈಸ್ ವಿಜಯ್ ಅಲ್ಲೇ ಹಿಂದಿಯೇ ಜಂಪ್ ಹೊಡ್ಕೊಬಿಟ್ಟ ಕ್ರಿಕೆಟ್ ಆಡಕ್ಕೆ ಹೋಗಕ್ಕೆ ನಾನು ಕಾರ್ನ ಆಚೆ ಒಳಕ್ಕೂ ಹಾಕಿಲ್ಲ ಒಂದ್ ಕಡೆ ಆಚೆನೇ ನಿಂತದೆ ನಾನು ಇವಾಗ ಈ ಬಿಳಿ ಬಟ್ಟೆ ಬಿಸಾಕ್ಬಿಟ್ಟು ಕ್ರಿಕೆಟ್ ಆಡಕ್ ಹೊಂಟಿದ್ದೀನಿ ಅಲ್ಲ ಒಂದು ಆರ್ಡರ್ ಬಂದಿಲ್ಲ ಅಷ್ಟೇ ಏನು ತಗೊಳಕ್ ಬಂದಿಲ್ಲ ನೀವು ಅಂಗಡಿ ಕೊಡಪ್ಪ ದೊಣ್ಣೆ ಹಿಡ್ಕೊ ಆವಾಜ್ ಆಗ್ತಿಲ್ಲ ಕ್ರಿಕೆಟ್ ಆಡೋ ಬತ್ತಿ ಇವಾಗ ಬಾ ಇರ್ಲಿ ಆಡುವ ಬಾ ಆಯ್ತು ನಾನು 6 4 ಹೊಡಿತೀನಿ ಎಂಕರೇಜ್ ಮಾಡು ಡ್ಯಾನ್ಸ್ ಮಾಡೋಣ ನಾನು 6 ಹೊಡೆದಾಗ ಇಲ್ಲಿ ಹಿಂಗನ್ನು ಹಾಕೋಣ ನೀನು 6 ಅಂತ ಅದಕ್ಕೂ ನಮಗೂ ಈಗ ಫೀಸ್ ಉಂಟಾ ಫೀಸ್ ಉಂಟು ಆಯ್ತು ನೀ ಮಾತಾಡೋದಕ್ಕೂ ಫೀಸ್ ಬೇಕಣ್ಣ ನಿಂಗೆ ಕೈ ಹಿಂಗಂದ್ರೆ ನಿಂತ್ಕೊಂಡು ಕುಡಿಯೋದಕ್ಕೂ ಫೀಸು ಮಾತಾಡೋದಕ್ಕೂ ಫೀಸು ಹೊಸ ಚಪ್ಪಲಿ ಆರ್ಡರ್ ಮಾಡಿದ್ವಿ ಬಂದದೆ ಅದಕ್ಕೆ ಬರೀ ಕಾಲಲ್ಲೇ ನಡ್ಕೊ ಹೋಯ್ತು ಅವನು ಚಪ್ಪಲಿ ಇಸ್ಕೊಂಡು ಹೊಸ ಚಪ್ಪಲಿ ಹಾಕೊಂಡು ಕ್ರಿಕೆಟ್ ಆಡಕ್ಕೆ ಹೋಗೋ ಎಂತ ದೊಡ್ಡ ಮನುಷ್ಯ ಕಣಪ್ಪ ನೀನು ಹೊಸ ಚಪ್ಪಲಿಯನ್ನು ಆಸೆಗೆ ಹೋಗಿದ್ದೆ ಬಟ್ ಅದರಲ್ಲಿ ಚಪ್ಪಲಿನೇ ಬಂದಿರುವಂತೆ ಇವಾಗ ಹೋಗ್ಬಿಟ್ಟು ನಾನು ಹಳೆ ಚಪ್ಪಲಿನೇ ಮೆಟ್ಕೊ ಬರ್ಬೇಕು ಅಪ್ಪ ಜನ ಬೈತ ಚಪ್ಪಲಿ ಮೆಟ್ಕೊ ಓಡಾಡಕ್ಕಿಲ್ವ ಅಂತ ಸಂಡೆ ಹಿಡಿಯಕ್ಕಾಗಲ್ವಲ್ಲ ಯಾಕೆ ನೀವು ನಮ್ಮಂತ ಫುಲ್ ದಪ್ಪ ಆಗಿದ್ದಾನೆ ಸಣ್ಣ ಆಗಿದ್ದಾನೆ ಏನ್ ದಪ್ಪ ಏನಿಲ್ಲ ಬಿಡು ಮೀಡಿಯಂ ಆಗಿದೆ ಏನು ಅತಿ ದಪ್ಪ ಆಗಿಲ್ಲ ಬಾಡಿ ಬಂದಿತ್ತಾ ಜಿಮ್ ಬಾಡಿ ಜಾಸ್ತಿ ಏನು ಬಾಡಿ ಜಿಮ್ ಬಾಡಿ ಬಂದಿದ್ದ ಅದು ಬಂದಿಲ್ವಾ ಬಂದೈತೆ ಅಂತ ಹೇಳಿದ್ರೆ ಖುಷಿ ಆಗೋಣಪ್ಪ ಜನ ಇರು ಚಪ್ಪಲಿ ಮೆಟ್ಕೊ ಹೋದ್ ನೀವು ಕ್ರಿಕೆಟ್ ಆಡೋಕ್ಕೆ ಅಂತ ಬಂದಿದ್ವಿ ಅಲ್ಲಿ ನೋಡಿ ಬಾಲ್ ಹೊಡೆದ್ಬಿಟ್ಟು ಹಾಳು ಮಾಡ್ಬಿಟ್ಟವ್ರೆ ಬಾಲ್ ಹುಡುಕ್ತವ್ರೆ 2 ಮ್ಯಾಚಲ್ಲಿ 1 ಮ್ಯಾಚ್ ಗೆದ್ದು 1 ಮ್ಯಾಚ್ ಸೋತು ಇವಾಗ ನಾನು ಎಡ್ತಿ ಬೌಲಿಂಗ್ ಮಾಡ್ತವ್ರೆ ಅಯ್ಯೋ ಕೊನೆ ಓವರ್ 2 ರನ್ ಬೇಕಿತ್ತು ವಿಜಿ ಹೊಡಿಸ್ಕೊಬಿಟ್ಟ ನೀನ್ ಬಿಳ್ಸಕ್ಕಾದ್ದಾನೆ ಯಾವ ತರ ಟಚಿಂಗ್ ಬಂದಿದ್ದೆಲ್ಲ ಬೀಳಕ ಲವ್ ಮಾಡವ ಗಂಟೆ ಕರಿಯಬೇಡ ಫುಲ್ ಬಾಡಿ ಪೌಡರ್ ಸುನ ಹಾಕೊಂಡ ಕಣ ಗುಂಡ ಡಾನ್ ಗುಂಡ ಕ್ರಾಸ್ ಬಡ್ಡಿದು ಕಾಯ ಅಂತ ಸರಿ ಸ್ಯಾಡೋ ಮೂಮೆಂಟ್ ಯಾವಂತ ಮೂಮೆಂಟ್ ಸ್ಯಾಡೋ ಅಂದ್ರೆ ಇಂಗ್ಲಿಷ್ ಅಲ್ಲಿ ಅರ್ಥಪೂರ್ಣ ಅಂತ ನಡ್ರಿ ಅಲ್ಲಿ ಮುಂದೆ ಕಾಲ ತುಳಿಯಕ್ ಬಂದ ನೀವು ಕರಿಯಾ ಅವ ಹಂಗೆ ನಾನು ಬೆಳಿ ಅಂತ ಕರಿ ಅದಕ್ಕೆ ತುಳಿಯಲ್ಲ ನಿಂಗೆ ಚಾಕ್ಲೇಟ್ ಪಾಕೆಟ್ ಎಲ್ಲ ತಗೊಂಡು ಚಾಕ್ಲೇಟ್ ಎಲ್ಲ ತಗೊಂಡು ಕರಿ ನಂಗ ಕಾಗ ಇದ್ದಂಗಿದೆ ಯಾವ ನಿನ್ ಬೆಳೆ ಅಂದ ವಿಜಯ್ ನಿನ್ ಮಗ ಸುಂದರ ಅಲ್ವಾ ನೋಡೋಣ ನಿಂಗೆ ಬೇಜಾರಾಗಲ್ವ ತಾನೆ ಬೇಜಾರಾಯ್ತಾ ತಾನೆ ಗೈಸ್ ನಮ್ಮ ಮಟ್ಲಿ ಇವತ್ತು ಒಳ್ಳೆ ಚಿಕನ್ ಮಾಡೋದೆ ನಮ್ಮಪ್ಪ ಆಲ್ರೆಡಿ ಬಾರಿಸ್ ಕೋಟಿ ಕೋಟಿ ಜನುಮ ಕಳೆದರು
ಅಪ್ಪ ಎಸ್ ನಮ್ಮಪ್ಪ SPB ಅವ್ರ ಸಾಂಗ್ ಕೇಳ್ತೇವೆ. ಏನಪ್ಪ ತಲೆಗೆ ಎಣ್ಣೆ ಹಾಕ್ಬಿಟ್ಟಿದ್ಯಾ ಅಪ್ಪ? ನೀನ್ ಬರೀ ತಲೆಗೆ ಮಾತ್ರ ಎಣ್ಣೆ ಹಾಕದ? ಏನ್ ನೆಗಿತಿದ್ಯಾ ನಮ್ಮಪ್ಪ ನೋಡ್ಬಿಟ್ಟು? ಲಾಲಿ ಹಾಡೋ ಹೆತ್ತ ತಾಯಿಗೆ ಹೊರುವಳು. ಇದು ನಮ್ಮ ಅಟ್ಟಿ ಮೇಲೆ ಸೀಟು ಸೋರ್ತಿತ್ತು, ಅದಕ್ಕೋಸ್ಕರ ಅಂಟಿಸಕ್ಕೆ ಅಂದ್ಬಿಟ್ಟು ನಮ್ಮ ಗೂಳಿ ತಗೊಂಬಂದಿರೋದು. ನಮ್ಮ ರೂಮ್ ನೋಡಿದ್ರೆ ಗೈಸ್ ಮುಂಚೆ ನಾ ಇಲ್ಲೇ ಮನೆ ಕತ್ತಿತ್ತು. ಎಷ್ಟು ಬ್ಯೂಟಿಫುಲ್ ಆಗದೆ ನೋಡಿ. ಇಷ್ಟು ಬ್ಯೂಟಿಫುಲ್ ಆಗದಲ್ಲ ಹೆಂಗೆ ಇದು? ಏನ ಸಸಾಂಕ ನಡ್ತಿ ಬಂದ್ರೆ ಅವಳು ಬ್ಯೂಟಿಫುಲ್ ಆಗಿ ಮಡಿಕೊಳ್ಳಲ್ಲ, ಸಸಾಂಕ ನಡ್ತಿ ಇನ್ನೂ ಬ್ಯೂಟಿಫುಲ್ ಆಗಿ ಮಡಿಕೊತಾಳೆ. ಯಾಕೆ ನಾನು ನಡ್ತಿದ್ದೆ ಬಂದ್ಯಾ? ನಾನು ನಡ್ತಿ ಕಲಿಕ್ಕೆ ಇಲ್ಲೆಲ್ಲ ಕೆಲಸ ಮಾಡ್ಸ ನೀನು. ಮೈಸೂರು ಮಹಾರಾಜನ ಮೊಮ್ಮಗನ ಇಲ್ಲ CM PM ಯಾರ ಮಗಳು ತಂದ್ಬಿಟ್ಟೆ ಅನ್ಕೋ. ಅವಾಗ ಅಪ್ಪ ತಿನ್ನಪ್ಪ ಅಪ್ಪ ಜಾಡ್ಸಿ ಒದ್ರೆ ಈಗ ಹಂಗೆಲ್ಲ ಮಾತಾಡ್ಬಾರ್ದು. ನನ್ಗೆ ಅಷ್ಟು ಎತ್ಕೊಂಡು ಮನ್ಸಮ್ಮ ನೀನು. ಇಂಗ್ಲೀಷ್ ನಮ್ಮ ಅಮ್ಮಂಗೆ ಮುಂಚೆ ಹೇಳಿದೆ, ನನ್ನ ಚಿಕನ್ ಇದು ಒಳ್ಳೆ ಚಾಕಣ ಮಾಡದೆ ನಾಳೆ ಬೆಳಿಗ್ಗೆ ಗೋಸಿ ಮಾಡಿಕೊತ್ತೆ. ಇಂಗ್ಲೀಷ್ ನಮ್ಮ ಹೊಟ್ಟೆಲಿ ಇವತ್ತು ಮೇವು ಮುದ್ದೆ, ಬಿಸಿ ಬಿಸಿ ಚಿಕನ್ ಸಾರು. ಒತ್ತು ನೋಡಿ ಏನಿಲ್ಲ ಅಂದ್ಬಿಟ್ಟು ಫೋನೇ ಕುಡ್ಕೊಂಡವನು. ಇಂಗ್ಲೀಷ್ ನಮ್ಮಮ್ಮ ಚಿನ್ನದ ಪನ್ನೋದು ಸಿಕ್ಬಿಟ್ರೆ ಅದನ್ನೂ ಕುಡ್ಕೊಬಿಡ್ತೀಯಲ್ವ ಅಂತ ಅದ. ಇದು ನನ್ನ ಚಿಕನ್ ಗೈಸ್. ನಮ್ಮ ಅಣ್ಣನೂ ಜಾಯ್ನ್ ಆದ ಬ್ಯಾಟಿಂಗ್ ಇದೆ. ಸಂಗಡ ಗೈಸ್ ನಾನು ಕರೆಕ್ಟಾಗಿ ಊಟ ಎಲ್ಲ ಮುಗಿಸ್ತಿ. ಇವ್ರು ಇನ್ನೂ ಬಾರಿಸ್ತವ್ರೆ. ಊಟ ಆದಮೇಲೆ ಸೌತೆಕಾಯಿ, ಆಮೇಲೆ ಕ್ಯಾರೆಟು, ಒಂದು ಸ್ವಲ್ಪ ಮೊಸರು ತಿಂದೆ ನಾನು. ಏನ್ ಚಿನ್ನ ತಪ್ಪಲೆ ಯಾಕೆ ಬಡ್ದಯ್ಯ? ನಾನು ಅಂಗಡಿ ಎಣ್ಣೆ ನನಗೂ ಐತೆ, ಆಮೇಲೆ ನಾನು ಬಡಿತೀನಿ ತಪ್ಪಲೆ. ನೀನು ಒಬ್ಳತೇವೆ ತಪ್ಪಿರೋದು. ಸೌತೆಕಾಯಿ ತಿಂದೆ ಚಿನ್ನ? ತಿನ್ನು ಇರ್ಲಿ. ಊಟ ಏನು ತಿಂದೆ ಮಗಳೇ ಕಂದ? ಎಷ್ಟು ನಮ್ಮ ಅಜ್ಜಿ ಎಲ್ಲ ಸಗಣಿಗೆ ಬರಾಗ್ತದೆ. ನಾನು ಹೆಲ್ಪ್ ಅಣ್ಣ. ಯಾಕೆ ಚಿನ್ನು 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 ಮುದ್ಕಮ್ಮ, ನಿಂಗೆ ನಾನಂದ್ರೆ ಎಷ್ಟಿಷ್ಟ? ನಿಂಗೆ ನಾನಂದ್ರೆ ಎಷ್ಟಿಷ್ಟ ಅಂದೆ? ಅದೇ ಎಷ್ಟಿಷ್ಟ? ತುಂಬ ಅಂದ್ರೆ ಎಷ್ಟಿಷ್ಟ? ಊಟ ಆಯ್ತಾ ಚಿನ್ನು? ಏನ್ ತಿಂದ? ನೀನ್ ನನ್ನ ಮಗಳಿದ್ದಂಗೆ. ಬೈ ಬೈ ಡಾರ್ಲಿಂಗ್. ಎಷ್ಟು ನನ್ನ ಹೆಡ್ತಿ ಬಂದಿರ್ತಾಳೆ. ಬನ್ನಿ ಇವಾಗ ತಾರ್ಸಿಮ್ಯಾಕ್ ಹೋಗವ. ಕೇರಳದಲ್ಲಿ ಭಯಂಕರ ಮೋಸ. ಆಮೇಲೆ ನಮ್ಮ ಕರ್ನಾಟಕದ ಕೆಡಿಕ ಹೊಡಿತ. ಕರ್ನಾಟಕದ ನಮ್ಮ ಕರ್ನಾಟಕ ಹೊಡಿತ ನೋಡಿ ಬಡ್ಡೆ ಸಾವು. ನೀನ್ ಗತ್ತುಗುರು ನೀ ಹೆಂಗ್ ಇಸ್ ಗತ್ತುಗುರು? ನಾನು ಎತ್ತಿ ಹಾಸ್ಬಿಡ ಹುಡ್ದಾರಕ ಕೇಳ್ಕೊಂಡ್ಬಿಡ. ಏನ್ ಮಾಡೋರು? ನಮ್ ದೊಡ್ಡಪ್ಪಗೆ ಏನ್ ಹೊಡಿತೀರ ನೀನ? ನಮ್ ದೊಡ್ಡಪ್ಪ ನೀನ್ ನನ್ನ ಹೆಡ್ತಿ ಅನ್ಕೊಂಡಿಲ್ಲ, ನಮ್ ದೊಡ್ಡಪ್ಪ ನೆಡ್ತೀನಿ ಅಂತ ಊಟದ ಕಡೆ. ಗೈಸ್ ಯಾರ್ದೋ ಹೊಲಕ್ಕೆ ಡಿಸ್ಕಾಲ್ ಇದು ಹೆಂಗೋ ನುಗ್ತಾವಿ. ಅವರ ರೈಟ್ಸ್ ಎಲ್ಲ ಹಾಳು ಮಾಡ್ತಾರೆ. ಗೈಸ್ ಅದನ್ನ ಟ್ರೆಸ್ ಪಾಸಿಂಗ್ ಅಂತಾರೆ. ಟ್ರೆಸ್ ಪಾಸ್ ಮಾಡ್ಬಿಟ್ಟವಿ ನಾವು ಬೇರೆಯವ್ರಕ್ಕೆ. ಗೈಸ್ ಒಟ್ಟಿಗೆ ಬಂದ ವಾಪಸ್ ನಡ್ತಿ ಮಲ್ಗಳು ನೋಡಿ ಗೈಸ್ ಕ್ಯೂಟ್ ಕ್ಯೂಟ್ ಆಗಿ. ಲವ್ ಯು ಕಣಮಿ. ಗುಡ್ ನೈಟ್. ದಿ ನೆಕ್ಸ್ಟ್ ಡೇ. ಎಲ್ಲರಿಗೂ ಬೆಳಗಿನ ಶುಭೋದಯ. ನಮ್ಮ ಅಮ್ಮಂಗೆ ನಂದು ಎಕ್ಸಾಮಲ್ಲಿ ಇಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳೋದು ಬನ್ನಿ. ನಮ್ಮ ಅಮ್ಮಂಗೆ ರಿಯಾಕ್ಷನ್ ಹೆಂಗಿರುತ್ತೆ ಅಂದ್ಬಿಟ್ಟು. ಸೊ ಸಿಕ್ಕಲ್ಲ ನಂದು ಎಕ್ಸಾಮ್ ರಿಸಲ್ಟ್ ಬಂತು ಕಣಮ್ಮ. ಒಂದ್ರಲ್ಲಿ 2, ಒಂದ್ರಲ್ಲಿ 4. ಆ ಗಂಡು ಇಸ್ರಾರ್ದು ನಂದು 2. ಆ ಗಂಡು ಇಸ್ರಾರ್ದು 1 ಕಣಮ್ಮ ಬರೀ. ಸೀರಿಯಸ್ ಆಗಿ 1 ಬರೀ. ನಿಜವಲ್ಲೂ 1. ನಂಗೆ 2 ಬಂದಿರೋದು ಬೇಜಾರಿಲ್ಲ. ಅವ್ನು 1 ಬಂದದಲ್ಲ ಅದು ಖುಷಿ ಆಯ್ತಂಗೆ. ಸೀರಿಯಸ್ ಆಗಿಲ್ಲ ಕಣವ. ಎಷ್ಟು ಮಾರ್ಕ್ಸ್ ಕೇಳೋ? 4 ತೆಗ್ದಿರೋದು. 10ಕ್ಕೆ ಬರೀ 10ಕ್ಕೆ 4 ತೆಗ್ದಿರೋದು. ನೀನ್ ನಿನ್ ಕಾಲದಲ್ಲಿ ಈ ತರ ತೆಗಿತಿದ್ಯಾ? ಏನ್ ಫುಲ್ ಫಸ್ಟ್ ರ್ಯಾಂಕ್ ಬಂದಿದ್ದೆ. ನಾನು SSLC ಫಸ್ಟ್ PU 93% ಗಂಟೆ ತೆಗ್ದವನು ಇರ್ತೀನಿ. ಹಾ ಶಶಿಕಲಾ ಅಂದ್ರೆ ಫಸ್ಟ್ ರ್ಯಾಂಕ್ ಶಶಿಕಲಾ ಅಂತ ಹೇಳ್ತಿದ್ರು. ಶಶಿಕಲಾ ನಾನು ಬಿಗ್ ಬಾಸ್ಗೆ ಹೋಗೋದು ಹೆಂಗಿರ್ತದೆ? ನಾನು ಬಿಗ್ ಬಾಸ್ಗೆ ಹೋಗ್ಬೇಕಾ? ಹಾ ಖುಷಿ ನೋಡಿ ನಮ್ಮ ಅಮ್ಮಂಗೆ ಬಿಗ್ ಬಾಸ್ ಹೆಸರು ಹೆಂಗೆ ಶಶಿಕಲಾ? ಬಿಗ್ ಬಾಸ್ ಕೋಲಿ ಅನ್ನೋದು ನಿಂಗೆ ಕನ್ಸ? ಸುಮಾರು ದೇವ್ರಿಗೆ ಅರ್ಕೆ ಕಟ್ಕೊಂಡಿದ್ಯಲ್ವಾ? ನಂಗೆ ಗೊತ್ತು. ನಮ್ಮ ಅಮ್ಮ ಇಲ್ಲ ಅಂದ್ರೆ ಒಂದು 5-6 ದೇವ್ರಿಗಾರ ಅರ್ಕೆ ಕಟ್ಕೊಂಡೆ ಇರ್ತಾಳೆ ಅಂತ.
ನಿಜ ತಾನೆ. ಇವಾಗ ಬಿಗ್ ಬಾಸ್ ಹೋದ್ಮೇಲೆ ಎಲ್ಲಾ ದೇವ್ರ ಅರ್ಕೆಗಳನ್ನು ಒಟ್ಟಿಗೆ ತೀರ್ಸ್ಬೇಕಾ? ಮತ್ತೆ ಬಂದ್ಮೇಲೆ ಒಟ್ಟಿನಲ್ಲಿ ಎಲ್ಲಾ ದೇವ್ರ ಅರ್ಕೆನ ತೀರ್ಸ್ಬೇಕು. ಹಂಗೆ ಯಾವ ದೇವರವರು ಒಂದಾರ ಅನುಗ್ರಹ ಮಾಡಿರ್ತದೆ, ಒಟ್ಟಿನಲ್ಲಿ ಎಲ್ಲಾ ದೇವ್ರದ್ದು ತೀರ್ಸ್ಬೇಕು. ಹಂಗೆ ಬಿಗ್ ಬಾಸ್ ಆಡಿಷನ್ ಕೊಡಿ ಅಂತ ಸುಮಾರು ಜನ ಕಮೆಂಟ್ ಹಾಕ್ತಿದ್ರಿ. ಬಿಗ್ ಬಾಸ್ ಆಡಿಷನ್ನು ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಲ್ಲಾಂದ್ರೆ ಒಂದು 7 ಕೋಟಿ ಇದ್ರೆ ಅಟ್ಲೀಸ್ಟ್ 1-1.5 ಕೋಟಿ ಜನನಾದರೂ ಅಪ್ಲೈ ಮಾಡಿರ್ತಾರೆ ಆಡಿಷನ್ಗೆ. ಅದ್ರಲ್ಲಿ ನಾನು ಅಪ್ಲೈ ಮಾಡಿ ನನ್ನ ವಿಡಿಯೋ ನೋಡೋರು ಇಲ್ಲೋ ಇಲ್ಲ ಸ್ಕಿಪ್ ಮಾಡಿ ಕಳ್ಸೋರು ಅನ್ನೋ ಈ ಕಾರಣಕ್ಕೆ ಮಾಡಿಲ್ಲ ನಾನು ಇನ್ನೂ ಅದನ್ನ. ಮತ್ತು ಆ ಬಿಗ್ ಬಾಸ್ ಬಗ್ಗೆ ನಂಗೆ ಅಷ್ಟು ಆಸೆನೇ ಇಟ್ಕೊಂಡಿಲ್ಲ ಬಿಡಿಗೇಶ್ ನಾನು. ಏನಕ್ಕಂದರೆ ಸೆಲೆಕ್ಟ್ ಆದನೋ ಇಲ್ವೋ ಅನ್ನೋದೇ ಡೌಟು. ಈ ಆಸೆ ಇಟ್ಕೊಬಿಟ್ಟು ಯಾಕೆ ನಿರಾಸೆ ಆಗ್ಬಿಡೋದು, ಮತ್ತು ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಸಿಗ್ನಿಲ್ಲ ಅಂದರೂ ಯಾಕೆ ಬೇಜಾರಾಗೋದು ಅಂತ ಅಂದ್ಬಿಟ್ಟು ನಾನು ಅದು ವಿಡಿಯೋ 3 ನಿಮಿಷದ ವಿಡಿಯೋನು ಹಾಕಿ. ನಮ್ಮ ಅಮ್ಮಂಗೆ ಒಟ್ಟಿನಲ್ಲಿ ಆಸೆ, ಅಕಸ್ಮಾತ್ ಆ ಥರ ಏನಾದ್ರು ಇತ್ತು ಅಂದರೆ ನಾನು ಬೇಕು ಅನ್ನೋದಿದ್ರೆ ನನ್ನ ವಿಡಿಯೋ ಹಾಕ್ಲೇಬೇಕು ಅಂತ ಏನಿಲ್ವಲ್ಲ, ಅವರೇ ಕರ್ಕೊಂಡಂಗೆ. ಒಟ್ಟಿನಲ್ಲಿ ನನಗೂ ಒಂಥರ ಇಷ್ಟ. ಅದು ಏನಕ್ಕೆ ಇಷ್ಟ ಅಂದರೆ ನಮ್ಮಮ್ಮ ಯಾವಾಗಲೂ ಹೇಳೋದು ಒಂದು ಮಾತು, ನನ್ನ ಮಗನ ನಾನು ಟಿ ವಿಲಿ ನೋಡಬೇಕು ಅಂತ ಅಂದ್ಬಿಟ್ಟು ಟಿ ವಿಲಿ ನೋಡಬೇಕು ಅಂತ ಒಂದು ಆಸೆ ಐತಲ್ಲ. ಸೊ ಅದಕ್ಕೆ ಒಂದು ದೊಡ್ಡ ಏನೇನ ಬೇಕಾಗಿರೋ ಅದೊಂದು ನಿನ್ ಗೆಲ್ಬೇಡ, ಅದೊಂಥರ ಸೋತ್ಬಿಡು ನೀನು. ಆದ್ರೂ ಬಿಗ್ ಬಾಸ್ ಹೋಗಿದಿ ಅಂತ ಬಂದ್ಬಿಡು ಸಾಕು. ಊರೆಲ್ಲ ಒಂದು ವಾರ ಇದ್ ಬಂದ್ಬಿಡು ನೀನು ಅದ್ರೊಳಗೆ, ಅಷ್ಟೇ ಸಾಕು. ಫುಲ್ ಕಾಲರ್ ಎತ್ಕ ಓಡಾಡ್ತಾ ಇರ್ತದೆ ಊರೆಲ್ಲ ಬಿಗ್ ಬಾಸ್ ಅಂತ. ನಮ್ಮ ಅಪ್ಪನ ರಿಯಾಕ್ಷನ್ ಬಂದ್ಮೇಲೆ ಆದ್ರೆ ತೋರಿಸ್ತೀನಿ ಈ ವಿಡಿಯೋನ ನೀನ್ ವೆಲ್ಕಮ್ ಮಾಡು. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡತಿ ಮಾಡು ನಮಸ್ಕಾರ. ನನ್ನ ಮಗನ ಹೆಚ್ಚೆಚ್ಚು ವಿಡಿಯೋ ನೋಡಿ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹೇಳು. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಮ್ಮಮ್ಮ ಬ್ಲ್ಯಾಕ್ ಕಾಫಿ ತುಂಬಿಕೊಡ್ತಾರೆ. ಟೇಸ್ಟ್ ನಂಗೆ ಈಚೋರಿ ಕೈ ಅದಲ್ಲ, ಇದು ಬಲಗೈ, ಇದು ಹಿಂಗ್ ಜಾಸ್ತಿ ಫುಲ್ ಆಡ್ಸೋಕೈತಲ್ಲ, ಏನೋ ಒಂಥರ ನರ ಮೇಲೆ ಎದ್ಬಿಟ್ಟಿರಂಗೆ ಏನೋ ಒಂಥರ ಫೀಲ್ ಐತೆ ನನಗೆ. ಜಿಮ್ ಮಾಡ್ತಿದ್ದೆ ನೆನ್ನೆ ಜಾಸ್ತಿ ವೇಟ್ ಎತ್ಕೊಂಡು. ಇಲ್ಲಿಗೆ ಬೈ ಚಿಪ್ಸ್ ಹೊಡಿಬೇಕಾದ್ರೆ ಏನಾಯ್ತಕ್ಕ ನನಗೂ ಗೊತ್ತಿಲ್ಲ.